ಜೈ ಶ್ರೀರಾಮ್. ಓಂ ಹಂ ಹನುಮತೇ ನಮಃ. ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ಶ್ರೀ ಭಗವದ್ಗೀತೆಯ ಸಾರಾಂಶವನ್ನು ಹೇಳುತ್ತಿದ್ದೇನೆ. ಇದು ಒಂದು ನನ್ನ ಸಣ್ಣ ಪ್ರಯತ್ನ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಶ್ರೀ ಪರಮಾತ್ಮನೇ ನಮಃ. ಶಾಸ್ತ್ರಗಳ ಅವಲೋಕನ ಮತ್ತು ಮಹಾಪುರುಷರ ವಚನಗಳ ಶ್ರವಣ ಮಾಡಿ ನಾನು ಪ್ರಪಂಚದಲ್ಲಿ ಶ್ರೀ ಭಗವದ್ಗೀತೆಗೆ ಸಮಾನವಾದ ಕಲ್ಯಾಣಕಾರಿಯಾದ ಯಾವುದೂ ಸಹ ಒಂದು ಉಪಯೋಗಿ ಗ್ರಂಥವಿಲ್ಲವೆಂಬ ತೀರ್ಮಾನಕ್ಕೆ ಬಂದೆನು. ಗೀತೆಯಲ್ಲಿ ಹೇಳಿದ ಜ್ಞಾನಯೋಗ, ಧ್ಯಾನಯೋಗ, ಕರ್ಮಯೋಗ, ಭಕ್ತಿಯೋಗ ಮುಂತಾದ ಸಾಧನೆಗಳಲ್ಲಿ ತಮ್ಮ ಶ್ರದ್ಧೆ, ರುಚಿ ಮತ್ತು ಯೋಗ್ಯತೆಗನುಗುಣವಾಗಿ ಯಾವ ಸಾಧನೆಯನ್ನು ಮಾಡಿದರೂ ಶೀಘ್ರವಾಗಿ ಮನುಷ್ಯನ ಶ್ರೇಯಸ್ಸು ಸಾಧ್ಯ. ಆದುದರಿಂದ ಮೇಲಿನ ಸಾಧನೆಗಳನ್ನು ಹಾಗೂ ಪರಮಾತ್ಮನ ತತ್ವಗಳ ರಹಸ್ಯವನ್ನು ತಿಳಿಯಲು ಮಹಾಪುರುಷರ ಮತ್ತು ಅವರ ಅಭಾವದಲ್ಲಿ ಉಚ್ಚ ಶ್ರೇಣಿಯ ಸಾಧಕರ ಸಾಧನೆಗಳನ್ನು ಶ್ರದ್ಧಾಪ್ರೇಮಪೂರ್ವಕವಾಗಿ ಸಮಾಗಮ ಮಾಡುವ ವಿಶೇಷ ಪ್ರಯತ್ನವಿಟ್ಟುಕೊಂಡು ಗೀತೆಯ ಅರ್ಥ ಮತ್ತು ಭಾವಸಹಿತ ಮನನ ಮಾಡಲು ಹಾಗೂ ಅದಕ್ಕನುಸಾರವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಜೀವನ ಪರ್ಯಂತ ಪ್ರಯತ್ನ ಪಡಬೇಕು. ಶ್ರೀ ಭಗವಂತನು ಹೇಳಿದನು, ಬಂಧನವಿಲ್ಲ, ಮೋಕ್ಷವಿಲ್ಲ, ಕೇವಲ ನಿರಾಮಯ ಬ್ರಹ್ಮವೇ ಸರ್ವತ್ರ ವಿರಾಜಮಾನನಾಗಿದ್ದಾನೆ. ಅದ್ವೈತ್ವವಿಲ್ಲ, ದ್ವೈತ್ವವಿಲ್ಲ, ಕೇವಲ ಸಚ್ಚಿದಾನಂದನೇ ಎಲ್ಲ ಕಡೆಗಳಲ್ಲಿ ಪರಿಪೂರ್ಣನಾಗಿದ್ದಾನೆ. ಗೀತೆಯ ಸಾರಭೂತ ಈ ಶಾಸ್ತ್ರವು ಸಂಪೂರ್ಣ ಶಾಸ್ತ್ರಗಳ ಮೂಲಕ ಚೆನ್ನಾದ ನಿಶ್ಚಿತ ಸಿದ್ಧಾಂತವಾಗಿದೆ. ಇದರಲ್ಲಿ ವೇದಶಾಸ್ತ್ರಗಳಿಂದ ಒಳ್ಳೆಯ ರೀತಿಯಿಂದ ನಿಶ್ಚಿತವಾಗಿಸಿದ ಬ್ರಹ್ಮಜ್ಞಾನ ವಿದ್ಯಮಾನವಾಗಿದೆ. ನಾನು ಹೇಳಿದ ಈ ಗೀತಾಶಾಸ್ತ್ರವು ವೇದಗಳ ಗೂಢ ಅರ್ಥವನ್ನು ಕನ್ನಡಿಯಂತೆ ಪ್ರಕಾಶಿಸುವುದಾಗಿದೆ. ಯಾರು ಪವಿತ್ರನಾಗಿದ್ದಾನೋ, ಮನ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಇದರ ಪಾರಾಯಣ ಮಾಡುತ್ತಾನೋ ಅವನು ಸನಾತನ ದೇವ ಭಗವಾನ್ ವಿಷ್ಣುವಾದ ನನ್ನನ್ನು ಪಡೆಯುತ್ತಾನೆ. ಭಗವಾನ್ ವಿಷ್ಣುವಿನ ಈ ಉತ್ತಮ ಮಹತ್ವ ಗೀತಾಶಾಸ್ತ್ರ ಓದುವ ಮತ್ತು ಕೇಳುವವರ ಪುಣ್ಯವನ್ನು ಹೆಚ್ಚಿಸುವಂಥದ್ದು, ಪಾಪನಾಶಕ, ಧನ್ಯವಾದಕ್ಕೆ ಯೋಗ್ಯ ಮತ್ತು ಸಮಸ್ತ ದುಃಖಗಳನ್ನು ದೂರ ಮಾಡುವಂಥದ್ದಾಗಿದೆ. ಮುನಿವರ ಶ್ರೀ ವೇದವ್ಯಾಸರು 18 ಪುರಾಣಗಳು, 9 ವ್ಯಾಕರಣಗಳನ್ನು ಮತ್ತು 4 ವೇದಗಳನ್ನು ಮಂಥನಗೈದು ಮಹಾಭಾರತದ ರಚನೆ ಮಾಡಿದರು. ಪುನಃ ಮಹಾಭಾರತ ರೂಪಿ ಸಮುದ್ರ ಮಂಥನಗೈದು ಪ್ರಕಟವಾದ ಗೀತೆಯನ್ನು ಮಂಥನಗೈದು ಮೇಲೆ ಹೇಳಿದ ಗೀತಾಸಾರ ರೂಪದಲ್ಲಿ ಅದರ ಅರ್ಥದ ಸಾರವನ್ನು ತೆಗೆದು ಅದನ್ನು ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಮುಖದಲ್ಲಿ ಹಾಕಿಬಿಟ್ಟನು. ಗಂಗೆಯಲ್ಲಿ ಪ್ರತಿದಿನ ಸ್ನಾನ ಮಾಡುವುದರಿಂದ ಮನುಷ್ಯರ ಕೊಳೆ ದೂರವಾಗುತ್ತದೆ. ಆದರೂ ಗೀತಾರೂಪಿ ಗಂಗೆಯ ಜಲದಲ್ಲಿ ಒಂದೇ ಬಾರಿ ಸ್ನಾನವು ಸಂಪೂರ್ಣ ಸಂಸಾರ ಮಲವನ್ನು ನಷ್ಟ ಮಾಡುವುದಾಗಿದೆ. ಗೀತೆಯ ಸಹಸ್ರನಾಮಗಳ ಮೂಲಕ ಯಾವ ಸ್ತವರಾಜ ನಿರ್ಮಿತವಾಗಿದೆಯೋ ಅದು ಯಾರ ಕುಕ್ಷಿ ಅಂದರೆ ಹೊಟ್ಟೆಯಲ್ಲಿ ವರ್ತಮಾನವಾಗಿದೆಯೋ, ಅರ್ಥಾತ್ ಯಾರು ಅದನ್ನು ಮನಸ್ಸಿನಲ್ಲಿಯೇ ಸ್ಮರಿಸುತ್ತಾನೋ ಅವನೂ ಕೂಡ ಸಾಕ್ಷಾತ್ ನಾರಾಯಣನ ಸ್ವರೂಪನೆಂದು ಹೇಳಲಾಗಿದೆ. ಗೀತೆಯ ಸಂಪೂರ್ಣ ವೇದಮಯಿಯಾಗಿದೆ. ಮನುಸ್ಮೃತಿಯು ಧರ್ಮಮಯವಾಗಿದೆ. ಗಂಗೆಯು ಸರ್ವತೀರ್ಥಮಯಿಯಾಗಿದ್ದಾಳೆ ಹಾಗೂ ಭಗವಾನ್ ವಿಷ್ಣುವು ಸರ್ವದೇವಮಯನಾಗಿದ್ದಾನೆ. ಯಾರು ಗೀತೆಯ ಇಡೀ ಒಂದು ಶ್ಲೋಕ, ಅರ್ಧ ಶ್ಲೋಕ, ಒಂದು ಚರಣ ಅಂದರೆ ಕಾಲು ಅಥವಾ ಅರ್ಧ ಚರಣವೂ ಕೂಡ ಪ್ರತಿದಿನ ಪಠಿಸುತ್ತಾನೋ ಅವನು ಕೊನೆಯಲ್ಲಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಮನುಷ್ಯನು ಶ್ರೀಕೃಷ್ಣ ರೂಪಿ ವೃಕ್ಷದಿಂದ ಪ್ರಕಟವಾದ ಗೀತಾರೂಪಿ ಅಮೃತಮಯ ಹರಡೆಯನ್ನು ಏಕೆ ತಿನ್ನುವುದಿಲ್ಲ? ಅದು ಸಮಸ್ತ ಕಲಿಮಲವನ್ನು ಶರೀರದಿಂದ ಹೊರಗೆ ಹಾಕುವಂಥದ್ದಾಗಿದೆ. ಕಲಿಯುಗದಲ್ಲಿ ಶ್ರೀ ಗಂಗೆ, ಗೀತಾ, ನಿಜವಾದ ಸನ್ಯಾಸಿ, ಕಪಿಲ ಗೋವು, ಅಶ್ವತ್ಥ ವೃಕ್ಷದ ಸೇವೆ ಮತ್ತು ಭಗವಾನ್ ವಿಷ್ಣುವಿನ ಪೂರ್ವದಿನ ಏಕಾದಶಿ ಮೊದಲಾದ ಇವುಗಳಿಂದ ಹೆಚ್ಚಾಗಿ ಪವಿತ್ರ ಮಾಡುವಂತಹ ಬೇರೆ ಯಾವ ವಸ್ತು ಇರಬಲ್ಲದು? ಬೇರೆ ಶಾಸ್ತ್ರಗಳ ವಿಸ್ತಾರದಿಂದ ಏನು ಪ್ರಯೋಜನ? ಕೇವಲ ಗೀತೆಯದೇ ಸಮ್ಯಕ್ ಪ್ರಕಾರದಿಂದ ಪಠಣ ಮತ್ತು ಮನನ ಮಾಡಬೇಕು. ಸಾಕ್ಷಾತ್ ಭಗವಾನ್
ವಿಷ್ಣುವಿನ ಮುಖಕಮಲದಿಂದ ಪ್ರಕಟವಾದುದು ಅದು. ಗೀತೆಯ ಸ್ವಾಧ್ಯಾಯ ಮಾಡುವ ಮನುಷ್ಯನಿಗೆ ಆಪತ್ತುಗಳು ಮತ್ತು ಘೋರ ನರಕಗಳ ದರ್ಶನವಾಗುವುದಿಲ್ಲ. ಅರ್ಥ: ಬ್ರಹ್ಮ, ವರುಣ, ಇಂದ್ರ, ರುದ್ರ ಮತ್ತು ವರುಣದ್ಯುಮ್ನಗಳ ದಿವ್ಯ ಸ್ತೋತ್ರಗಳ ಮೂಲಕ ನಿನ್ನನ್ನು ಸ್ತುತಿಸುತ್ತಾರೆ. ಸಾಮವೇದದ ಗಾಯಕರು ಅಂಗ, ಪದ, ಕ್ರಮ ಮತ್ತು ಉಪನಿಷತ್ತುಗಳ ಸಹಿತ ವೇದಗಳ ಮೂಲಕ ನಿನ್ನನ್ನು ಹಾಡುತ್ತಾರೆ. ಯೋಗಿಗಳು ಧ್ಯಾನದಲ್ಲಿ ತಲ್ಲೀನರಾಗಿ ಮನದಾಳದಲ್ಲಿ ನಿನ್ನ ದರ್ಶನ ಮಾಡುತ್ತಾರೆ. ದೇವತೆಗಳು ಮತ್ತು ಅಸುರರು ಯಾರೂ ಸಹ ನಿನ್ನ ಅಂತ್ಯವನ್ನು ಅರಿಯರು. ಅಂತಹ ಪರಮಪುರುಷ ನಾರಾಯಣನೇ, ನಿನಗೆ ನನ್ನ ನಮಸ್ಕಾರಗಳು. ಅರ್ಥ: ಅತಿಶಯ ಶಾಂತಮೂರ್ತಿಯೇ, ಶೇಷಶಯನನೇ, ಪದ್ಮನಾಭನೇ, ದೇವಾದಿದೇವತೆಗಳ ಒಡೆಯನೇ, ಜಗದಾಧಾರನೇ, ಆಕಾಶ ಸದೃಶ ಸರ್ವಾರ್ಥ ವ್ಯಾಪಕನೇ, ನೀಲಮೇಘಶ್ಯಾಮನೇ, ಅತಿಶಯ ಸರ್ವಾಂಗ ಸುಂದರನೇ, ಯೋಗಿಗಳ ಧ್ಯಾನಕ್ಕೆ ಒಲಿಯುವವನೇ, ಲೋಕಗಳ ಲೋಕನಾಥನೇ, ಜನನ ಮರಣ ರೂಪಿ ಭಯನಾಶಕನೇ, ಶ್ರೀ ಲಕ್ಷ್ಮೀಪತಿಯ ಪತಿಯೇ, ಕಮಲನಯನವಾದ ವಿಷ್ಣುವೇ, ಪರಮಾತ್ಮನೇ, ನಿನಗೆ ನಾನು ಶಿರಸಾ ಪ್ರಮಾಣ ಮಾಡುತ್ತೇನೆ.